ಸ್ನೇಹಿತರೆ, ಇವತ್ತೊಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ಲಿಕ್ಕತ್ತೀನಿ. ಈ ಸ್ತೋತ್ರವನ್ನು ನಾಳೆ ಸಾಯಂಕಾಲ ಸಮಯದಲ್ಲಿ ತಪ್ಪದೇ ಎಲ್ಲರೂ ಹೇಳ್ರಿ. ಅಂದರೆ ನಿಮ್ಮ ಪತಿಯ ಆಯುಷ್ಯದಲ್ಲಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ಏನಾದರೂ ಕೆಟ್ಟ ಕಂಟಕಗಳು ಇದ್ದರೆ ಅವೆಲ್ಲವೂ ದೋಷ ಕಳೆದು ಹೋಗ್ತದಂತ. ಈ ಸ್ತೋತ್ರ ಯಾಕಷ್ಟೊಂದು ವಿಶೇಷದ ಅಂತಂದ್ರೆ, ಶ್ರೀ ಬ್ರಹ್ಮವೈವರ್ತೆ ಮಹಾಪುರಾಣೆ ಪ್ರಕೃತಿ ಖಂಡೆ ನಾರದ ನಾರಾಯಣ ಸಂಹಾದೆ ಸಾವಿತ್ರೀಕೃತ ಯಮಸ್ತೋತ್ರ ಅಂತ 28ನೇ ಅಧ್ಯಾಯದಲ್ಲಿ, ಶ್ರೀ ಬ್ರಹ್ಮವೈವರ್ತ ಪುರಾಣದಲ್ಲಿ 28ನೇ ಅಧ್ಯಾಯದಲ್ಲಿ ನಾರದ ಮತ್ತು ನಾರಾಯಣ ಸಂಹಾದದಲ್ಲಿ ಅದ. ಈ ಸ್ತೋತ್ರ ಎಷ್ಟು ವಿಶೇಷ ಅಂದ್ರೆ, ಸಾವಿತ್ರಿ ಯಮನಿಂದ 3 ವರವನ್ನು ಪಡಿಬೇಕಾದ್ರೆ ಈ ಸ್ತೋತ್ರವನ್ನು ಮಾಡಿದ್ಲಂತ. ಈ ಸ್ತೋತ್ರ ನೀವು ಹೇಳ್ತಾ ಹೋದರೆ ನಿಮಗೂ ಕೂಡ ಒಳ್ಳೆ ಇದಾಗ್ತದ ಅಂತ ಹೇಳಿ. ನಾಳೆ ಮಾತ್ರ ಅಲ್ಲ, ನೀವು ಪ್ರತಿನಿತ್ಯವಾಗಿ ಕೂಡ ಈ ಸ್ತೋತ್ರವನ್ನು ಹೇಳ್ಬೋದು. ಹೇಳೋದ್ರಿಂದ ಮನೆಗೆ ಭಾಳ ಒಳ್ಳೆಯದಾಗ್ತದಂತ. ಅದಕ್ಕೆ ನಾರದರು ಕೇಳ್ತಾ ಇದ್ದಾರೆ ನಾರಾಯಣ ದೇವರನ್ನ, ಯಾವ ಸ್ತೋತ್ರದಿಂದ ಆಕೆ ಸಂಪನ್ನಗೊಳಿಸಿದ್ಲು ಯಮನನ್ನ ಅಂತ ಹೇಳಿ. ಅದಕ್ಕಾಗಿ ನಾರಾಯಣ ದೇವರು ಸ್ವತಃ ನಾರಾಯಣ ದೇವರೇ ಹೇಳ್ತಾ ಇದ್ದಾರೆ. ಈ ಸ್ತೋತ್ರವನ್ನು ನಾನು ವಿಡಿಯೋ ಕೆಳಗೆ ಹಾಕಿರ್ತೀನಂತ, ಅನ್ನೋದು ಹೆಂಗೆ ಅಂತ ಕೂಡ ನಾನು ಹೇಳ್ಕೊಡ್ತೀನಂತ. ಅತ ಅಷ್ಟವಿಂಶೋಧ್ಯಾಯ ಶ್ರೀ ನಾರಾಯಣ ಉವಾಚ. ನಾರಾಯಣ ದೇವರು ಹೇಳ್ತಾ ಇದ್ದಾರೆ ನಾರದರಿಗೆ, ಹರೇರುತ್ಕೀರ್ತನಂ ಶ್ರುತ್ವಾ ಸಾವಿತ್ರಿ ಯಮವಕ್ತೃತಃ ಸಾಶ್ರುನೇತ್ರ ಸುಪುಲಕ ಯಮಂ ಪುನರ್ವಾಚ ಸಾಂ. ಈಗ ಸಾವಿತ್ರಿ ಹೇಳಿದಂಥ ಸ್ತೋತ್ರ. ಶ್ರೀ ಸಾವಿತ್ರಿ ಉವಾಚ. ಹರೇರುತ್ಕೀರ್ತನಂ ಧರ್ಮ ಸ್ವಕುಲೋದ್ಧಾರಕ ಕಾರಣಂ ಶ್ರೋತ್ರಾಣಾಂಚ ವಕ್ತ್ರಾಣಾಂ ಜನ್ಮ ಮೃತ್ಯು ಜರಾಹರಂ ದಾನಾಂ ಚ ವೃತಾನಾಂ ಚ ಸಿದ್ಧಿದಾಂ ತಪಸಾಂ ಪರಂ ಯೋಗಾನಾಂ ಚ ವೇದಾನಾಂ ಸೇವನಂ ಕೀರ್ತನಂ ಹರೇಃ ಮುಕ್ತತ್ವಂ ಅಮರತ್ವಂ ವಾ ಸರ್ವಸಿದ್ಧಿತ್ವಂ ಏವ ವಾ ಶ್ರೀಕೃಷ್ಣ ಸೇವನಸ್ಸೈವ ಕಲಾಂ ನಾರ್ಹಂತಿ ಷೋಡಶಿಂ ಭಜಾಮಿ ಕೇನ ವಿಧಿನಾ ಶ್ರೀಕೃಷ್ಣಂ ಪ್ರಕೃತೇಃ ಪರಂ ಮೂಢಾಂ ಮಾಮಬಲಾಂ ತಾತವದ ವೇದವಿದಾಂ ವರಃ ಶುಭಕರ್ಮ ವಿಪಾಕಂಚ ಶ್ರುತಂ ನೃಣಾಂ ಮನೋಹರಂ ಕರ್ಮಾಶುಭ ವಿಪಾಕಂಚ ತನ್ಮೇ ವ್ಯಾಖ್ಯಾತುರ್ಮರ್ಹಸಿ ಇತ್ಯುಕ್ತ್ವಾ ಸಾ ಸತಿ ಬ್ರಹ್ಮದ್ಭಕ್ತಿ ನಮ್ರಾತ್ಮಕಂದರ ತುಷ್ಟಾವಧರ್ಮರಾಜಂಚ ವೇದೋಕ್ತೇನ ಸ್ತವೇನ ಚ. ಶ್ರೀ ಸಾವಿತ್ರಿ ಉವಾಚ. ತಪಸಾ ಧರ್ಮಂ ಆರಾಧ್ಯ ಪುಷ್ಕರೇ ಭಾಸ್ವರಃ ಪುರಾ ಧರ್ಮಾಂಶಂ ಯಂ ಸುತಂ ಪ್ರಾಪ ಧರ್ಮರಾಜಂ ನಮಾಮ್ಯಹಂ ಸಮತಾ ಸರ್ವಭೂತೇಷು ಯಸ್ಯ ಸರ್ವಸ್ಯ ಸಾಕ್ಷಿಣಃ ಅತೋ ಯನ್ನಾಮ ಶಮನಮಿತಿ ತ್ವಂ ಪ್ರಣಮಾಮ್ಯಹಂ ಏನೇತಾಶ್ಚ ಕೃತೋ ವಿಶ್ವೇ ಸರ್ವೇಷಾಂ ಜೀವಿನಾಂ ಪರಂ ಕರ್ಮಾನುರೂಪಕಾಲೇನ ತ್ವಂ ಕೃತಾಂತಂ ನಮಾಮ್ಯಹಂ ಬಿಭರ್ತಿ ದಂಡಂ ದಂಡಾಯ ಪಾಪಿನಾಂ ಶುದ್ಧಿಹೇತುವೇ ನಮಾಮಿ ತ್ವಂ ದಂಡಧರಂ ಯಃ ಶಾಸ್ತಾ ಸರ್ವಕರ್ಮಣಾಂ ವಿಶ್ವೇ ಯ ಕಲಯತ್ಯೇವ ಸರ್ವಾಯುಷ್ಟಾಪಿ ಸಂತತಂ ಅತೀವ ದುರ್ನಿರ್ಭಾರ್ಯಂ ಚ ತ್ವಂ ಕಾಲಂ ಪ್ರಣಮಾಮ್ಯಹಂ ತಪಸ್ವಿ ವೈಷ್ಣವೋ ಧರ್ಮೋ ಸಂಯಮೀ ವಿಜಿತೇಂದ್ರಿಯಃ ಜೀವಿನಾಂ ಕರ್ಮಫಲದಂ ತ್ವಂ ಯಮಂ ಪ್ರಣಮಾಮ್ಯಹಂ ಸ್ವಾತ್ಮಾ ರಾಮಶ್ಚ ಸರ್ವಜ್ಞೋ ಮಿತ್ರಂ ಪುಣ್ಯಕೃತಾಂ ಭವೇತ್ ಪಾಪಿನಂ ಕ್ಲೇಶದೋ ಯಸ್ಯ ಪುತ್ರೋ ಮಿತ್ರೋ ನಮಾಮ್ಯಹಂ ಯಜ್ಜನ್ಮ ಬ್ರಹ್ಮಣೋ ವಂಶೇ ಜ್ವಲಂತಂ ಬ್ರಹ್ಮ ತೇಜಸಾ ಯೋ ಧ್ಯಾಯತಿ ಪರಬ್ರಹ್ಮಂ ಬ್ರಹ್ಮವಂಶಂ ನಮಾಮ್ಯಹಂ ಇತಿ ಉಕ್ತ್ವಾ ಸಾ ಚ ಸಾವಿತ್ರಿ ಪ್ರಣನಾಮಾಯಮಂ ಮುನೇ ಯಮಸ್ತ್ವಾಂ ವಿಷ್ಣುಭಜನಂ ಕರ್ಮ ಪಾಕಮುವಾಚಃ. ಇದಂ ಯಮಾಷ್ಟಕಂ ನಿತ್ಯಂ ಪ್ರಾತರುತ್ಥಾಯ ಪಠೇತ್ ಯಮಾತ್ಯಸ್ಯ ಭಯಂ ನಾಸ್ತಿ ಸರ್ವಪಾಪಾತ್ ಪ್ರಮುಚ್ಯತೆ ಮಹಾಪಾಪಿ ಯದಿ ಪಠೇ ನಿತ್ಯಂ ಭಕ್ತ್ಯಾ ಚ ನಾರದಂ ಯಮಃ ಕರೋತಿ ತ್ವಂ ಶುದ್ಧಂ ಕಾಯವ್ಯೂಹೇನ ನಿಷ್ಠಿತಂ ಇತಿ ಶ್ರೀ ಬ್ರಹ್ಮವೈವರ್ತ ಮಹಾಪುರಾಣೆ ಪ್ರಕೃತಿಖಂಡೆ ನಾರದ ನಾರಾಯಣ ಸಂಹಾದೆ ಸಾವಿತ್ರೀಕೃತ ಯಮಸ್ತೋತ್ರ ಸಂಪೂರ್ಣಂ. ಈ ಸ್ತೋತ್ರದಲ್ಲಿ ಹೇಳ್ತಾರೆ, ಪ್ರತಿನಿತ್ಯವಾಗಿ ಈ ಸ್ತೋತ್ರವನ್ನು ಹೇಳೋದ್ರಿಂದ ನಮ್ಮ ಮಾಡಿದ ಎಷ್ಟೋ ಪಾಪಕರ್ಮಗಳನ್ನು ಯಮದೇವರು ಕಳೀತಾರಂತ. ಅದಕ್ಕಾಗಿ ಈ ಸ್ತೋತ್ರವನ್ನು ಪ್ರತಿನಿತ್ಯವಾಗಿ
ಸರ್ವ ಪಾಪಾತ್ ಪ್ರಮುಚ್ಯತೆ ಅಂಥೇಳಿ ಮಹಾಪಾಪಿ ಕೂಡ ತನ್ನ ಪಾಪವನ್ನು ಕಳೆದುಕೊಳ್ತಾವಂತೆ ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡೋದ್ರಿಂದ. ಇದು ಪುರಾಣದಲ್ಲಿ ಬರುವಂಥ ಏನು ಶ್ಲೋಕಗಳಿರ್ತಾವಲ್ಲ ಅವು ಬೇಗ ಫಲವನ್ನು ಕೊಡುವಂಥದ್ದು. ಅದಕ್ಕಾಗಿ ನಾವು ಆ ಶ್ಲೋಕಗಳನ್ನ ಹುಡುಕಿ ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ನಾಳೆ ತಪ್ಪದೆ ಪ್ರತಿಯೊಬ್ಬರು ಈ ಶ್ಲೋಕವನ್ನು ನಿಮ್ಮ 3 ಸಲ ಆದರೆ 3 ಸಲ ಹೇಳ್ರಿ, ಭಾಳ ಒಳ್ಳೆಯದು. ಪೂಜೆ ಮಾಡಿದ ಪೂರ್ಣ ಫಲ ಬರ್ತದೆ ನಿಮಗೆ ಅಂಥೇಳಿ ಸಾವಿತ್ರಿ ಹಿರಿಯರ ಆಶೀರ್ವಾದ ಮಾಡಬೇಕಾದ್ರೆ ಮುತ್ತೈದಾಗು ಸಾವಿತ್ರಿ ಆಗು ಅಂತ ಹೇಳ್ತಿದ್ರು. ಅದಕ್ಕಾಗಿ ಆ ಮುತ್ತೈದಿ ಸಾವಿತ್ರಿತನ ಬರಬೇಕು ಅಂತಂದರೆ ಈ ಶ್ಲೋಕವನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಹೋಗ್ರಿ. ಎಷ್ಟೋ ಒಂದು ನಿಮ್ಮ ಗಂಡನ ಆಯುಷ್ಯದಲ್ಲಿ ಏನೇ ಕಂಟಕ ಇದ್ದರೂ ಕೂಡ ನೀವು ಗಂಡಸರು ಏನಾದರೂ ಪಾಪ ಕರ್ಮವನ್ನು ಮಾಡಿದರೂ ಕೂಡ ಅವೆಲ್ಲವೂ ಕಳೆದು ಹೋಗ್ತದಂತ. ನಿಮಗೆ ಹೇಳಲಿ ಕಠಿಣ ಅನಿಸಿದ್ರೆ ನಾ ಹೇಳಿದ ಶ್ಲೋಕವನ್ನು 2 ಸಲ ಬಿಟ್ಟು 4 ಸಲ ಕೇಳ್ರಿ, ಖಂಡಿತ ನಿಮ್ಗೆ ಬರ್ತದೆ. ಈ ವಿಡಿಯೋ ಕೆಳಗೆ ಈ ಸ್ತೋತ್ರವನ್ನು ಹಾಕಿರ್ತೀನಿ, ಪ್ರತಿಯೊಬ್ಬರು ಹೇಳ್ಬೋದು. ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.